ಅವರೇ ಕೂತಿರಮ್ಮ ಅಂತ ಅವ್ರಿಗೆ ಗೊತ್ತು. ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದೀಯಾ? ಬಿಟ್ಟೋದ್ರಾ ಅಪ್ಪ ಅಮ್ಮ? ಒಂದು ಕೊಳ ಇನ್ನೋಡು ತುಂಬಿ ಹೇಳಿ ನೋಡಿ ಯಾವ ಥರ ಮಾಡ್ಯಾರ ನೋಡು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿತ್ರದುರ್ಗಕ್ಕೆ ಬಂದಿದ್ದೆ. ಇಲ್ಲಿನ ಕೆಲವೊಂದು ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ನಿಮಗೆ. ನೀವೇನು ನೋಡ್ತಾ ಇದ್ದೀರಾ, ಇದು ಮದ್ದು ಬೀಸುವ ಕಲ್ಲು ಅಂಥೇಳಿ. ಇದೇನಕ್ಕಾಗಿ ಯೂಸ್ ಮಾಡ್ತಾಯಿದ್ರು ಅಂದರೆ, ಆಗಿನ ಕಾಲದಲ್ಲಿ ಈಗಿನ ಥರ ಮೆಡಿಸನ್ ಏನೂ ಇರಲಿಲ್ಲ. ಏನಿದ್ರು ಆಯುರ್ವೇದಿಕ್ಕೆ ಮಾಡ್ಕೊತಿದ್ರು. ಏನೇ ಗಾಯ ಆದರೂ ಸೈನಿಕರಿಗೆ ಅಥವಾ ರಾಜ್ಯದಲ್ಲಿ ಏನೇ ರೋಗಗಳು ಬಂದರೂ ಅದಕ್ಕೆ ಮೆಡಿಸನ್ ಇವರೇ ರೆಡಿ ಮಾಡ್ಕೊತಿದ್ರು ಆಯುರ್ವೇದಿಕ್ಕಲ್ಲಿ. ಅದನ್ನು ತುಂಬ ಜನ ಸೈನಿಕರಿಗೆ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಈ ಥರ ಬೀಸುಕಲ್ಲನ್ನ ಯೂಸ್ ಮಾಡ್ತಾಯಿದ್ರು. ಇವೆಲ್ಲ ಬೀಸುಕಲ್ಲುಗಳಿಗೂ ಗಿಡಮೂಲಿಕೆ ಹಾಕ್ತಿದ್ರು. ಹಾಕಿ ಆನೆಗಳ ಸಹಾಯದಿಂದ ಈ ಕಲ್ಲು ತಿರುಗೋದ ರೀತಿ ಮಾಡ್ತಿದ್ರು. ಆಮೇಲೆ ಆ ಔಷಧಿನ ಸೈನಿಕರಿಗೆ ಅಥವಾ ಜನಕ್ಕೆ ಏನಾದರೂ ತೊಂದರೆ ಆದಾಗ, ರೋಗಗಳು ಬಂದಾಗ ಈ ಗಿಡಮೂಲಿಕೆ ಔಷಧಿನ ಯೂಸ್ ಮಾಡ್ತಾಯಿದ್ರು. ನೀವೇನು ನೋಡ್ತಿದ್ರೆ ಇದೇ ನೋಡಿ ಆಗಿನ ಕಾಲಿನ ಜೈಲು, ರಾಜರ ಕಾಲಿಂದು. ಇಲ್ಲಿ ಎಲ್ಲ ಕಳ್ಳರನ್ನೆಲ್ಲ ಇಲ್ಲೇ ಇಡ್ತಿದ್ರು. ಇದು ಏನು ನೋಡ್ತಿದ್ರೆ, ಇದು ಬಾಗಿಲು, ದೊಡ್ಡಿ ಬಾಗಿಲು ಅಂತಲೂ ಕರೀತಾರೆ. ಇದ್ರ ಮುಂದೆ ಈ ಥರ ತಡೆಗೋಡೆ ಇರ್ತಿತ್ತು. ಏನಕ್ಕಂದರೆ ಈ ಥರ ತುಂಬ ಜನ ಸಹಾಯದಿಂದ ಅಥವಾ ಆನೆಗಳ ಸಹಾಯದಿಂದ ಬಾಗಿಲನ್ನ ಹೊಡಿಬಾರ್ದು ಅಂತ ಹೇಳಿ ಈ ಜಾಗದಲ್ಲಿ ಸೈನಿಕರು ಇರ್ತಿದ್ರು ಬಾಗಿಲು ಕಾಯ್ತಾ. ಈ ಥರ ಒಟ್ಟು 19 ದೊಡ್ಡ ಬಾಗಿಲಿದ್ದಾವೆ. ಆಮೇಲೆ 35 ಚಿಕ್ಕ ಬಾಗಿಲಿದ್ದಾವೆ. ದೊಡ್ಡ ಬಾಗಿಲು ಆಲ್ಮೋಸ್ಟ್ ಕ್ಲೋಸೇ ಇರುತ್ತೆ ಯಾವಾಗಲೂ. ಈ ಚಿಕ್ಕ ಬಾಗಿಲಲ್ಲಿ ಎಲ್ಲ ಓಡಾಡ್ತಾ ಇರ್ತಿದ್ರಂತೆ. ಪ್ರತಿಯೊಂದು ಹೆಬ್ಬಾಗಿಲು ದಾಟಕ್ಕೂ ಒಂದೊಂದು ದೇವಸ್ಥಾನ ಇದೆ. ಪ್ರತಿಯೊಂದು ದೇವಸ್ಥಾನವೂ ಒಬ್ಬೊಬ್ಬ ರಾಜ ಕಟ್ಟಿರೋದು. ಏನಕ್ಕಂದರೆ ಈ ಕೋಟೆನ ಕಟ್ಟೋದಕ್ಕೆ ಒಟ್ಟು 211 ವರ್ಷ ಆಗಿದೆ. ಒಟ್ಟು 13 ರಾಜರು ಸೇರಿ ಕಟ್ಟಿರೋದು. ಒಬ್ಬ ರಾಜಕ್ಕೂ ಇನ್ನೊಬ್ಬ ರಾಜ ಬರ್ತಾನಲ್ಲ, ಆವಾಗ ಆ ರಾಜ್ಯ ಮತ್ತೆ ಮುಂದುವರ್ಸ್ಕೊಂಡು ಹೋಗಿರೋದು. ಒಟ್ಟು 211 ವರ್ಷ ತೊಗೊಂಡಿದ್ದಾರೆ ಈ ಕೋಟೆನ ಕಟ್ಟೋದಕ್ಕೆ. ಇಲ್ಲಿ 15ರಿಂದ 20 ದೇವಸ್ಥಾನ ಇದ್ದಾವೆ. ಅದರಲ್ಲಿ ಸುಮಾರು ಶಿವನ ದೇವಸ್ಥಾನನೇ ಇದ್ದಾವೆ. ಯಾಕಂದರೆ ಎಲ್ಲ ರಾಜರು ಶಿವನ ಭಕ್ತರೇ ಆಗಿದ್ದರು. ಹಾಗಾಗಿ ಎಲ್ಲರೂ ಶಿವನ ದೇವಸ್ಥಾನನೇ ಕಟ್ಟಿದ್ದಾರೆ. ನೀವೇನಿಲ್ಲಿ ನೋಡ್ತಾ ಇದ್ದೀರಿ ಇಳಿಯೋದು, ಇದು ಕುದುರೆ ಓಡಾಡೋ ಅಂಥ ಜಾಗ. ಏನಕ್ಕಂದರೆ ಮೇಲಲ್ಲಿ ತುಪ್ಪದ ಕೊಳ ಇತ್ತು, ಅಲ್ಲಿ ತುಪ್ಪನೆಲ್ಲ ಸ್ಟಾಕ್ ಮಾಡ್ತಾಯಿದ್ರು. ಅಲ್ಲಿ ಕುದುರೆ ಸಹಾಯದಿಂದ ಸಾಗಿಸ್ತಾಯಿದ್ರು. ಯಾವಾಗಲೂ ಮಂಡ್ಯ ತಂದು ಬಿಡ್ತಾನ. ನಾವು ಈಗ ಮೇಲೆ ಹೋಗೋಣ, ತುಪ್ಪದ ಕೊಳ ನೋಡೋಣ ಹೆಂಗಿತ್ತು ಅಂಥೇಳಿ. ಇದೆ ಹೋಗೋ. ಅಲ್ಲಿ ನೋಡಲ್ಲ, ನೀ ಈ ಕಡೆ ಬಾ. ಇದೆ ಕಡೆ ನಾವೀಗ ಮೇಲೆ ಬಂದ್ವಿ. ನೀವು ಈ ಪ್ಲೇಸ್ ನೋಡಿರ್ತೀರ ನಾಗರಾವು ಮತ್ತು ರಾಮಾಚಾರಿ ಮೂವಿಗಳಲ್ಲಿ.
ಮನೆಗೆ ಹೋಗಿ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ನೋಡ್ದಾ ವೆರಿ ಗುಡ್ ನೋಡ ಮತ್ತೆ ಆ ಕಡೆ ಬೇಡ ಇತ್ತ ಬಾ ನೋಡಿ ನಾವೀಗ ತುಪ್ಪದ ಕೊಳದ ಹತ್ರ ಬಂದ್ವಿ. ಇದೇ ತುಪ್ಪದ ಕೊಳ. ಇಲ್ಲಿ ಎಲ್ಲ ತುಪ್ಪನ ಸ್ಟಾಕ್ ಮಾಡಿ ಇಟ್ಟಿರ್ತಿದ್ರು. ಆಮೇಲೆ ಕುದುರೆಗಳ ಸಹಾಯದಿಂದ ಇಲ್ಲಿಂದ ಅರಮನೆಗೆಲ್ಲ ತಗೊಂಡು ಹೋಗ್ತಿದ್ರು ತುಪ್ಪ ಯೂಸ್ ಮಾಡೋದಕ್ಕೆ. ಹಾಯ್ ಹೆಣ್ಮಗು ಹಾಂ ಬಾ ಅಲ್ಲಿ ಒಳಗೆ ಹೋಗಿ ಇದು ತುಪ್ಪದ ಕೊಳ ಆಕ್ಚುಲಿ. ಓ ಹಾಂ ಇಳಿದ್ಯಾ ನಮ್ಮದು ಇದು ಇದು ನೋಡಿ ಇದು ತುಪ್ಪದು ಇದೆ ಸ್ಟಾಕು ಎಲ್ಲ ಇದು ಹಾಕಿ ತಕ್ಕೋ ತುಪ್ಪದ ಕೊಳ ಇಲ್ಲಿ ನೋಡು ತುಂಬಿ ಹಿಡೀಲಿ ನೋಡಿ ಯಾವ ಥರ ಮಾಡ್ಯಾರ ನೋಡು. ಸರಿ ಸರ್ಕ ಬಾಬಾ ಸರ್ಕಳ ಇದೆ ಇಲ್ಲಿ ನೋಡು ಹೆಂಗೆ ಬಾವಿ ಥರ ಇದ್ರ ಥರ ಮಾಡಿ ಟ್ಯಾಂಕ್ ಥರ ಮಾಡಿ ಇಲ್ಲಿ ನೋಡಿ ಇಲ್ಲಿ ಒಳಗೆ ಇಲ್ಲಿ ನೋಡಿ ಇಷ್ಟ ಆಗೈತಿ ಹೊರತು ಇದು ಮಾಡಿದ್ರೆ ಬಂಡೆ ಒಳಗೆ ಮಾಡ್ಯಾರೆ ಬಾವಿ ಥರ ಇದೆ. ಮೊಬೈಲ್ ಬಿಲ್ ಚಾರ್ಜ್ ಹಾಕ್ತೀನಿ. ಓ ಇಲ್ಲ ನನಗ್ ಬೇಡಪ್ಪ ನೋಡಲ್ಲಿ ಯಡಿಯೂರಪ್ಪರು ಬೇಕಾದ್ರೆ ಕರ್ಕೊಂಡು ಕೊಡು ಮಾರ್ಗ ಐತೆ ಅದು ಬುದ್ಧ ಇದು ಕರಿ ಹಾಕ್ಸಲ್ಲ ಕರಿಯ ನೋಡ್ಕೊಂಡೆ ಈ ಮಣ್ಣೊಳಗೆ ಕರೆದು ಮಾಡಿದ್ದಾರೆ. ಬಾಂಡೆ ಒಳಗೆ ಏನ್ ಮಾಡ್ತಿದ್ರಿ ಇಲ್ಲಿ? ತುಪ್ಪ ಇಡೋದು ಸ್ಟಾಕ್ ತುಪ್ಪ ಮಜಾ ಬೇಕಲ್ಲ ಬೇಳೆ ದೋಸೆ ಮಾಡಿದಾಗ. ಹೋಗಿದ್ದ ನೋಡು ನಾ ಬ್ಯಾಟ್ರಿ ಬಿಡ್ತೀನಿ ಅಂತಕ್ಕ ನೋಡಿ ಹೆಂಗೆ ಮಾಡಿದೆ ನೋಡಿ. ಮತ್ತೆ ಸುಮ್ಮನೆ ಎಲ್ಲ ಈ ಬಂಡೆಯಲ್ಲಿ ಇಳಿದ ನೀರು ಹಿಂಗೆ ಪಾಸ್ ಆಗ್ಬೇಕು, ಅದಕ್ಕೆ ಬರಂಗಿಲ್ಲ. ನೋಡಿ ಹೆಂಗೆ ಮಾಡಿದೆ ನೋಡು. ಈ ನೀರು ಈ ಬಂಡೆ ನೀರು ಅಲ್ಲಿ ಬಿದ್ದರೆ ಅದು ನೀರು ಎಕ್ಸ್ಟ್ರಾ ಆಗುತ್ತಲ್ಲ, ಇತ್ತಲಪ್ಪ ಹಿಂಗೆ ಪಾಸ್ ಆಗ್ಬೇಕು. ಏನು ಹಿಂಗೆ ಬಂದರೆ ಹಿಂಗೆ ಪಾಸ್ ಆಗಿ ಹಿಂಗಾಗಿ ಹಿಂಗೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ನೀರು ಹೋಗ್ಬಾರ್ದು. ಕೊಳ ಅಂದರೆ ಟ್ಯಾಂಕ್. ನೀರು ಹೋಗ್ಬಾರ್ದು ಹೆಂಗೆ ಮಾಡಿದಾರೆ ನೋಡ. ಮಳೆ ನೀರು ಅಲ್ಲಿ ಹೋಗ್ಬಾರ್ದು ಮಗ. ಹಿಂಗೆ ಈ ಮಳೆ ನೀರು ಹಿಂಗೆ ಹಿಂಗೆ ಹೋಗ್ಬೇಕು. ಅಲ್ಲಿ ಬಂದ ನೀರು ಹತ್ತಾಗ ಪಾಸ್ ಆಗ್ಬೇಕು. ಈ ನೀರು ಹಿಂಗೆ ಹೋಗ್ಬೇಕು ನೋಡಿ. ಬಂಡೆ ನೀರು ಸಹ ಹೋಗ್ಬಾರ್ದು ಹಿಂಗೆ ಮಾಡ್ಯಾರ. ಅಲ್ಲಿ ಕಟ್ಟೆ ನೋಡು ಅದು ಅರ್ಧ ಅಲ್ಲಿಗೂ ಅಲ್ಲೂ ಕಟ್ಟಾರ ನೋಡು. ಕಡ್ದಾರಿ ಹಿಂಗಲ್ಲ ಕಡ್ದಾರಿ ಇದೆ ಅಲ್ಲ. ಹಾಂ ಕಟ್ತಾರೆ ನೋಡಿ. ಇಲ್ಲಿಂದ ಹಿಂಗೆ ಹಿಂಗೆ ಇದು ಮಾಡ್ಕೊಳ್ಳೋದು ಹಂಗೆ ಎತ್ಕೊಳ್ಳೋರು ಏನಾಗಿದೆ ನೋಡು. ಈಗ ನಾವು ಟ್ಯಾಂಕರ್ ನೀರು ಎತ್ಕೊಳ್ತೀವಲ್ಲ ಇಲ್ಲ ಮಾಡಿ ಎಷ್ಟು ಬೇಕಾದ್ರೆ ಇಲ್ಲಿ ಎತ್ಕೊಳ್ಳೋದು ಹಿಂಗೆ ಇಲ್ಲಿ ನೋಡ್ಕೊ ನೀರು ವ್ಯವಸ್ಥೆ ಮಾಡಿದ್ರು. ಅದೇ ಕಡೆಗೆ ನೀರು ಬರಬಾರ್ದು. ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದೀಯಾ? ಬಿಟ್ಟೋದ್ರಾ ಅಪ್ಪ ಅಮ್ಮ? ಯಾಕ ಎಲ್ಲತ್ತು ನೀವು ಮುಂದೆ ಬಂದ್ರಾ ಹಿಂದೆ ಆದ್ರಾ? ಬಿಟ್ಟೆ ಬಿಡಿದ್ರಾ? Few moments later. ಬಂದಾಯ್ತಲ್ಲ.
ಲಾಸ್ಟ್ ಫೈನಲ್ ಇದು. ಹಾಂ ತುಪ್ಪ ಸಿಗ್ತದೆ ಎಲ್ಲ ಕೋಟೆ ವಶ ಆಗ್ತದೆ. ಅದು ಸಪೋರ್ಟ್ ಮಾಡಿ ನೋಡಿ, ಇಲ್ಲಿ ಸಪೋರ್ಟ್ ನೋಡಿ, ಇಲ್ಲಿಂದ ಸುಮ್ಮನೆ ತಣ್ಣೀರು ಕೊಳ ಇವು, ನೀವು ಕುಡಿಯೋ ನೀರಿಗೆ ಸಂಬಂಧಪಟ್ಟವು. ಎರಡು ಕೊಳ ಇದೆ ಇಲ್ಲಿ. ಈ ಕಲ್ಲು ಈ ನಡುವೆ ಕಟ್ಟಾರ, ಅದು ಕಲ್ಲು ಇರಲ್ಲ. ಯಾವುದೇ ಅದೈತೆ, ಅದು ಇದು ಐದಕ್ಕಾಗಿ ಜನ ಆ ಕಡೆ ನಡೀತೀರ. ಅದು ಆ್ಯಕ್ಚುಲಿ ನಡೆದೋಗೋ ದಾರಿ. ಅಲ್ಲೊಂದು ಹಾವು ಐತೆ ನೋಡು ಆ ಗುಡಿ ಒಳಗೆ. ಹಾವಿನ ಭಾಳ ಚಿನ್ನ ಇದೆ, ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ನೀರು ಗುಡಿ ಎಲ್ಲ ಇದ್ದೀವಿ ಇದು ಕುಡಿ ನೀರು ಇದೆ ಲಾಸ್ಟ್ ಫೈನಲ್. ಇನ್ನೊಂದು ಸ್ವಲ್ಪ ದೂರ ಇಲ್ಲೊಂದು ನಾಗನ ಹೇಳಿ. ಅದೇ ಎಲ್ಲರೂ ನಾಗ ಅದು ಅದೇನೋ ನಾ ಇದೆ. ಅಲ್ಲೊಂದು ಗುಡಿ ಇದೆ, ಅದ್ರಾಗೂ ಇದೆ. ಅಲ್ಲೊಂದು ಗುಡಿ ಒಳಗೆ ನಾಗಿದೆ, ಆ ಗುಡಿ ಒಳಗೆ ನಾಗೈತೆ ನೋಡಿ. ಇಲ್ಲೊಂದು ನಾಗದೇ ಜಾಸ್ತಿ. ಹಾಂ ಹಾಂ ಓ ಅದೇ ಅಲ್ಲಿ ಹಿಂಗಾಗಿತ್ತಲ್ಲ, ಹಿಂಗೆ ಇಟ್ಕೊಡ್ತಿದ್ದೆ ಅದು ಹೇಳಿ. ಅದೊಂದೇ ಜಾಗ ಕಳೆದಾಗಿ ನೀರು ಎಂತ ಉಂಡಿದ್ರು ಅಂತ ಹೇಳ್ತೀರ. ಇಲ್ಲೇ ನೋಡಿ ಒನಕೆ ಓಬವ್ವ ಅವ್ರ ಗಂಡ ಊಟ ಮಾಡ್ತಾ ಇರ್ಬೇಕಾದ್ರೆ ನೀರು ತಗೊಂಡು ಹೋಗೋದಕ್ಕೆ ಬರ್ತಾಳಲ್ಲ, ಇದೇ ಜಾಗಕ್ಕೆ ಬಂದಿರ್ತಾಳೆ ಅವಳು. ಇದೇ ಅಂತೆ ಒನಕೆ ಓಬವ್ವ ಮತ್ತು ಅವ್ರ ಗಂಡ ವಾಸ ಇದ್ದ ಮನೆ. ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ. ಅವರೇ ಕೂತಿರಮ್ಮ ಅಂತ ಅವ್ರಿಗೆ ಗೊತ್ತು. ಇದಿಷ್ಟು ಚಿತ್ರದುರ್ಗ ಕೋಟೆ ಬಗ್ಗೆ ನನಗೆ ತಿಳಿದಷ್ಟು ಹೇಳಿದ್ದೀನಿ. ಏನೋ ತಪ್ಪು ಹೇಳಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವರು ಜ್ಯೋತಿರಾಜ್ ಅಲಿಯಾಸ್ ಮಂಕಿ ಮ್ಯಾನ್ ಅಂತೇಳಿ, ಇವ್ರ ಶಿಷ್ಯ ಇದು ಗೋಡೆ ಹಾಕ್ತಾನೆ, ಅದನ್ನು ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀನು ಆ ಥರ ಕೂತಲ್ಲ ತೆಗೆದಿದ್ದು ಹಿಂಗೆ ಇದೆ ಅದಲ್ಲ, ಹಿಂಗೆ ಇದೆ ನೆಕ್ಸ್ಟ್ ನಮಗೆ ಭಯ